ಪವಿತ್ರ ಬಂದನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ತಾತ ಏನು ನಿಮ್ಮ ಪವಿತ್ರ ಅವರು ಬೇಜಾರಾಗಿದ್ದಾರಪ್ಪ ಅಂದು ಎದಕ್ಕಂದರೆ ಅವಳು ಕಾಲೇಜಿಂದ ಮಾತ್ರೆ ತಂದರೆ ಆಫೀಸ್ಗೆ ನೀನು ದುರ್ವಾಸ ಮುನಿ ಥರ ಕೋಪ ಮಾಡ್ಕೊಂಡ್ರೆ ಹೆಂಗಂದರೆ ಅದೆಲ್ಲ ತಾತ ವರ್ಕ್ ಪ್ರೆಸರ್ ಅಂತ ಅದೆಲ್ಲ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಇದೆಲ್ಲ ಗೊತ್ತಾಯ್ತು ಅಂದರೆ ನಿನ್ನ ವಯಸ್ಸು ದಾಟ್ಕೊಂಡು ಬಂದು ಸರಿ ಈಗ ಏನು ಮಾಡಬೇಕು ನಾನು ಅಂದರೆ ನಾನು ಈ ಆಟಕ್ಕಿಲ್ಲಪ್ಪ ನನ್ನ ಕರೆಕೋಬೇಡ ಅಂತ ತಾತ ನೀವೇ ಹಿಂಗಂದರೆ ಹಿಂಗೆ ಸರಿ ಬಿಡಿ ಅಂತೆಲ್ಲ ಹೆಂಡ್ತಿ ಫಸ್ಟು ಸಾರಿ ಹೇಳೋದು ಹೆಂಡ್ತಿಯರು ಅಂದ್ರೇ ಹಾಗೆ ಕಣೋ ಫಸ್ಟ್ ಹಂಗೆ ಇರ್ತಾರೆ, ಆಮೇಲೆ ಸರ್ ಹೋಗ್ತಾರೆ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಡಿಂಪು ಜೊತೆ ಡಿಂಪು ಸೂಪರ್ ವುಮನ್ ಆಟ ಆಡೋಣ, ನನಗೆ ಬೇಜಾರಾಗಿ ಆಟ ಆಡೋಣ ಬಾನು ರ್ಯಾಪ್ ಪೇಪರ್ಸ್ ಇದ್ದಾರೆ ಅಂತೆಲ್ಲ ಅವ್ರಿಗೆ ಮಾಡಿದ್ರು. ಅದೇ ಟೈಮಿಗೆ ಡಿಂಪು ಬಾ ಇಲ್ಲಿ ಅಂತ ದೇವ್ ಕರೆದಾಗ ಆವಾಗ ಡಿಂಪು ಕರೀತಾಳೆ, ಬರಲ್ಲ ಅಂದರೆ ಬಾರಿ ಇಲ್ಲಿ ಅಂತ ಆಯ್ತಾ. ಏನಾದ್ರು ತಪ್ಪು ಮಾಡಿದೆ ಏನಂತ ಅಂದರೆ ನಾನು ಸಾರಿ ಹೇಳ್ತೇನೆ ಅಷ್ಟೇ ಅಂದರೆ ಸಾರಿ ಹೇಳಿದ್ರೆ ಅವ್ರು ಕ್ಷಮಿಸಿಲ್ಲ. ಅವ್ರ ಮುಖ ತಿರ್ಸ್ಕೊಂಡ್ರೆ ಏನಿಲ್ಲ ಸೂಪರ್ ಮ್ಯಾನ್ ಒಂದು ಪೇಪರಲ್ಲಿ ಬರ್ಕೊಡ್ಬೇಕು, ಓದೋಕ್ಕೆ ಬರುತ್ತಲ್ಲ ಅವ್ರಿಗೆ ಅಂತ. ಸರಿ ಕಣೆ, ಥ್ಯಾಂಕ್ಸ್ ಕಣೆ ಡಿಂಪು ಅಂತೆಲ್ಲ ಹೇಳಿ, ನಿನ್ನ ತಲೆ ಅಂದರೆ ತಲೆ ಸೂಪರ್ ಜನ್ಸಿ ಆಲ್ಫಾ ಕಣೆ ನೀನು ಅಂತೆಲ್ಲ ಹೇಳಿ ನಾವು ಹುಡುಗಿಗೆ ದೃಷ್ಟಿ ತೆಗೆದು ಹೋಗ್ತಾನೆ. ಅಲ್ಲಿದ್ದ ಹೋಗಿ ರೂಮೊಳಗೆ ಹೋಗಿ ಪವಿತ್ರ ರೂಮಲ್ಲಿ ಬರೋದಾಗಿ ಎಲ್ಲ ಕಡೆನೂ ಸಾರಿ ಅಂತ ಇದು ಸ್ಟಿಕ್ಕರ್ ಅಂಟಿಸಿಬಿಟ್ಟಿರ್ತಾನೆ. ಸೋಫಾ ಮೇಲೆ ಮಲ್ಕೊಂಡಿದ್ದ. ಆ ಕಡೆ ಪವಿತ್ರ ಬಂದು ಮಲ್ಕೋಣ ಅಂತ ನೋಡ್ತಾ ಅಲ್ಲಿ ದಾರಿಯಲ್ಲೆಲ್ಲ ಸಾರಿ ಅಂತ ಬರ್ದಿದ್ದೆ. ಇಲ್ಲಿ ಸಾರಿ ಇದೆ, ದಿಂಬು ತೆಗೆದು ನೋಡ್ತಾ ಅಲ್ಲಿ ಸಾರಿ ಇದೆ, ಮತ್ತು ಆಮೇಲೆ ಇನ್ನೊಂದು ದಿಂಬು ತೆಗೆದ ಅಲ್ಲಿ ಸಾರಿ ಇದೆ. ಈ ಕಡೆ ದೇವ್ ಮಲ್ಕೊಂಡು ಕಣ್ಣಿಗೆ ಪಟ್ಟಿ ಹಾಕ್ಕೊಂಡು ಎತ್ತಿ ನೋಡ್ತಾ ಇರ್ತಾನೆ, ಯಾರಿದು ಅಂತೆಲ್ಲ ಹೇಳಿ. ಅದೇ ಟೈಮಿಗೆ ಈ ಕಡೆಯಿಂದ ಎಲ್ಲ ಕಡೆಯೂ ಸಾರಿ ಅಂತ ಬರ್ತಾ ಸಾರಿ ಅಂತ ಅಂದಷ್ಟೇ ಹೇಳಿದ್ರು ಕೇಳೋಂಗಿಲ್ಲ ಪವಿತ್ರ. ಸುಮ್ಮನೆ ಅದನ್ನೆಲ್ಲ ಚೀಟಿಯೆಲ್ಲ ಕಿತ್ತಿ ದೇವ್ ಇರೋ ಕಡೆ ಬಿಸಾಕ್ಬಿಡ್ತಾ. ದೇವ್ ಇರೋ ಕಡೆ ಬಿಸಾಕ್ತಾ ಇರ್ಬೇಕಾದ್ರೆ ದಿಂಬು ಹತ್ರನ ಪಿಲ್ಲು ಹತ್ರನ ಕದ್ದು ಮುಚ್ಚಿ ನೋಡ್ತಾ ಇರ್ತಾನೆ. ಮತ್ತು ಮಲ್ಕೊಂಡು ಹೋಗ್ಲಿ ಅಂತ ಮಲ್ಕೊಂಡ್ರೆ ಸೀಲಿಂಗ್ ಕೂಡ ಹಚ್ಚಿರ್ತಾರೆ. ಅಯ್ಯೋ ಈ ಸೀಲಿಂಗ್ ಕೂಡ ಆಯಿತಾ ಅಂತೆಲ್ಲ ಹೇಳಿ ನೆಕ್ಸ್ಟ್ ಈ ಕಡೆ ಬಂದು ಮಿರರ್ ಹತ್ರ ನೋಡ್ತಾ ಆ ಮಿರರ್ ಹತ್ರನೂ ಕ್ಷಮಿಸಿ ಅಂತ ಸಾರಿ ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ, ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಪೆನ್ ತಗೊಂಡು ಪವಿತ್ರ ಕ್ಷಮಿಸಿ ಅನ್ನೋದಲ್ಲಿ ಮೀ ಮಾಡೋದು ಬದಲು ವಿ ಮಾಡಿರ್ತಾರೆ, ಅದನ್ನು ಸ್ಪೆಲ್ಲಿಂಗ್ ಸರಿ ಮಾಡ್ತಾಳೆ ಪೆನ್ ತೊಗೊಂಡು. ಮತ್ತೆ ಹೋಗಿ ಮಲ್ಕೊಂಡು ಆಮೇಲೆ ಟೈಮ್ ಆಗುತ್ತೆ. ಟೈಮ್ ಆದಮೇಲೆ ಬೆಲ್ ಹೊಡಿದ ಅಲಾರಾಮ್ ಟ್ಯಾಬ್ಲೆಟ್ಸ್ ಕೊಡಬೇಕಲ್ಲ ಅಂತೆಲ್ಲ ಹೇಳಿ ಟ್ಯಾಬ್ಲೆಟ್ಸ್ ಕೊಡೋಕ್ಕಂತ ನೀರು ತೊಗೊಂಡು ನೋಡಿ ದೇವ್ ಸಾರಿ ಅಂತ ಮೆಸೇಜ್ ಎಲ್ಲ ಫೋನಲ್ಲೆಲ್ಲ ಮಾಡ್ತಾನೆ. ಕಂಟಿನ್ಯೂ ಆಗಿ ಮಾಡ್ತಾನೆ ಫೋನು ಮೆಸೇಜ್. ಆದರೂ ಏನು ಮಾಡೋದು, ಹಂಗೆ ಮಲ್ಕೊಂಡು ಎದ್ದು ಬಿಡ್ತಾಳೆ. ಎದ್ದು ಟ್ಯಾಬ್ಲೆಟ್ಸ್ ಕೊಡಬೇಕಲ್ಲ, ಅಲಾರಾಮ್ ತೊಗೊಂಡು ಟ್ಯಾಬ್ಲೆಟ್ಸ್ ಕೊಡೋಣ ಅಂತ ಎದ್ದಾಗ ಅವಾಗ ಈ ಕಡೆಯಿಂದ ನಮ್ರತ ಅದನ್ನೇ ತಮಾಷೆ ಮಾಡಿ ನಗ್ತಾನೆ ಇರ್ತಾರೆ. ಆಫೀಸಲ್ಲಿ ಹಾಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಸಾರಿ ಯಾರು ಒಳಗೆ ಬಿಟ್ಟಿದ್ದು, ಇದು ಮೀಟಿಂಗ್ ಹಾಲ್ ಮನೆ ಅಂದ್ಕೊಂಡು ಏನು ಅಂದ್ಕೊಂಡು ಅಂತೆಲ್ಲ ಹೇಳಿ ಅದನ್ನು ಇಮಿಟೇಟ್ ಮಾಡಿ ನಗ್ತಾ ಇರ್ತಾರೆ. ನಗ್ತಾ ಇರ್ಬೇಕಾದ್ರೆ ಈ ಕಡೆ ದೇವ್ಗೆ ಟ್ಯಾಬ್ಲೆಟ್ಸ್ ಕೊಡಬೇಕಂತ ನೀರು ತೊಗೊಳಕ್ಕೆ ಬರ್ತಾರೆ. ಪವಿತ್ರ ನೀರು ತೊಗೊಳಕ್ಕೆ ಬಂದಿದ್ದು ನೋಡಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಗೊತ್ತಿದ್ದು, ತಾತ ನನಗೆ ಟ್ಯಾಬ್ಲೆಟ್ಸ್ ಬೇಡ, ತಾತ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಬೇಡ ಅಂತೇಳಿ ಅಳ್ತಿರ್ತಾನೆ. ಅಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾ ಬೇಡ ಅಂತೇಳಿ ಟ್ಯಾಬ್ಲೆಟ್ಸ್ ತೊಗೊಳ್ರಿ, ಸುಮ್ಮನೆ ತೊಗೊಳ್ಳಿ, ನೀವೇನು ಚಿಕ್ಕ ಮಗು ಥರ ಹಠ ಮಾಡ್ತಾ ಏನು ಅಂತೆಲ್ಲ ಕೇಳ್ತಾನೆ. ಯಾರು ಎಷ್ಟೇ ಕೇಳಿದ್ರು ಏನೇ ತಲೆ ಕೆಡಿಸ್ಕೊಳಂಗಿಲ್ಲ. ಪವಿತ್ರ ಟ್ಯಾಬ್ಲೆಟ್ಸೇ ಕೊಡ್ತಾಯಿರ್ತಾ. ಆದರೂ ನೀವು ಟ್ಯಾಬ್ಲೆಟ್ಸ್ ತೊಗೊತೀರಾ ಇಲ್ಲ ಅಂತೆಲ್ಲ ಹೇಳಿ ಈ ಕಡೆ ನಮ್ರತ ಡ್ಯಾನ್ಸ್ ಮಾಡ್ತಾನೆ. ಈ ಖುಷಿಗೆ ಒಂದು ಸ್ಟೆಪ್ ಹಾಕಿದರೆ ಚೆನ್ನಾಗಿರುತ್ತೆ. ಅದು ಯಾವುದೇ ಹೊಸ ಸಾಂಗ್ ಬಂದಿದೆ ಅಲ್ಲ, ಮಸ್ತು ಮಲೈಕ ಆ ಸಾಂಗ್ ಹಾಕಿ ಡ್ಯಾನ್ಸ್. ಅದೇ ಟೈಮಿಗೆ ಅವರಮ್ಮ ಬಂದು ಮಗಳು ಇಬ್ಬರು ಸೇರಿ ಡ್ಯಾನ್ಸ್ ಮಾಡ್ತಾರೆ. ಈ ಕಡೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಇರಿಟೇಟ್ ಆಗ್ತದೆ, ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ಟ್ಯಾಬ್ಲೆಟ್ಸ್ ತೊಗೋಬೇಕಂತೆಲ್ಲ ಹೇಳಿ ಆರ್ಡ್ರ್ ಮಾಡ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತೀನಿ ಅನ್ನೋ ರೀತಿ ಫೋಲ್ಡ್ ಮಾಡೋಕೆ ಬಿಚ್ಚಕ್ಕೆ ಹೋಗ್ಬಿಡ್ತಾ ಪವಿತ್ರ. ಟ್ಯಾಬ್ಲೆಟ್ಸ್ ತೊಗೊಂಡು ನೀರು ಕುಡಿತಾನೆ. ಅಯ್ಯಪ್ಪ ಅಂತೆಲ್ಲ ಹೇಳಿ ರಿಲ್ಯಾಕ್ಸ್. ಮತ್ತು ಮಾರನೇ ದಿವಸ ಇಲ್ಲಿ ಪವಿತ್ರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಗಣೇಶನಿಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ದೇವ್ ಬಂದು ಸಾರಿ ಅಂತ ಇಷ್ಟೇ ಹೇಳ್ತಾನೆ. ಆದರೂ ಪವಿತ್ರ ಮಾತ್ರ ಏನು ರೆಸ್ಪಾನ್ಸ್ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾ ಪವಿತ್ರ. ಗಣೇಶ ನೀನಾದರೂ ಒಳ್ಳೆ ಬುದ್ಧಿ ಕೊಡಪ್ಪ, ನೀನಾದರೂ ಕ್ಷಮಿಸಂತ ಹೇಳಪ್ಪ ಅಂತೆಲ್ಲ ಹೇಳಿ ಗಣೇಶನಿಗೆ ಕೈ ಮುಗಿದು ಹೋಗ್ಬಿಟ್ಮೇಲೆ ಈ ಕಡೆಯಿಂದ ಪವಿತ್ರನ ಒಳಗಡೆ ಹೋಗಿ ಕೂದಲ ಒಣಗಿಸ್ಕೋಬೇಕಂತ ಜಡೆ ಬಿಚ್ಕೊಂಡು ಕೂದಲ ಒಣಗಿಸ್ಕೊಳ್ಳೋಣ ಅಂತ ಹೋಗ್ತಾನೆ. ಕೂದಲು ಹೋಗಿರೋ ಟೈಮ್ ಒಳಗೆ ಆ ಕಡೆಯಿಂದ
ದೇವ್ ಬಂದು ಮಿರರ್ ಹತ್ರನೇ ನಿಂತ್ಕೊಂಡ್ಬಿಡ್ತಾನೆ. ಮಿರರ್ ಹತ್ರನೇ ನಿಂತ್ಕೊಂಡು ಸಾರಿ ಅಂತೆಲ್ಲ ಹೇಳ್ತಾನೆ. ಕ್ಷಮಿಸ್ರಿ, ರಾತ್ರಿ ಅಷ್ಟೆಲ್ಲ ಸಾರಿ ಅಂತ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸಿದ್ರು, ಆದರೂ ನೀವು ಕರೆಕ್ಟಾಗಿಲ್ಲ ಅಂತ. ಎದಕ್ಕೆ ರೀ ನಗಲ್ಲ ನೀವು, ಒಂದೇ ಸ್ಮೈಲ್ ಕೊಡೋಕ್ಕಾಗಲ್ಲ ನನಗೆ ಅಂತೆಲ್ಲ ಹೇಳ್ತಾನೆ. ನಗಕ್ಕೆ ಬರಲ್ಲ ಬಿಡ್ರಿ, ಎದಕ್ಕೆ ಬರೋಲ್ಲ ಅಂತೆಲ್ಲ ಹೇಳ್ತಾನೆ. ಇಲ್ಲ ಬಿಡ್ರಿ, ಅದೇ ಹಳೋ ಸಿಚುವೇಶನ್ ಏನಾದರೂ ಬಂದಿದ್ರೆ ಮೀಟ್ರ್ಗಟ್ಟಲೆ ಕಣ್ಣೀರು ಹಾಕಿ ಅದನ್ನು ನಾನು ಕೊಚ್ಕೊಂಡು ಹೋಗಂಗೆ ಮಾಡ್ತಿದ್ರಿ, ಆದರೆ ನಿಮಗೆ ನಗಕ್ಕೆ ಮಾತ್ರ ಬರಲ್ಲ ಬಿಡ್ರಿ ಅಂತೆಲ್ಲ ಎದಕ್ಕೆ ಬರಲ್ಲ ನಗಕ್ಕೆ ಅಂತೆಲ್ಲ ಹೇಳಿ ಇಮಿಟೇಟ್ ಮಾಡೋದು. ಅದೇ ಟೈಮಿಗೆ ನಗ್ತೀನಿ, ಹಿಂಗೆ ಯಾವ ಥರ ನಗ್ತೀನಿ ನೋಡು ಅಂತ ತೋರಿಸಿ ಈ ಥರ ಮಾತ್ರ ನಗಬೇಡ್ರಿ ದಯವಿಟ್ಟು, ಅದ್ರಾಗ ನಮ್ಮ ದಿಂಪು ಮುಂದೆ ನಗಾಕೆ ಹೋಗಬೇಡ್ರಿ ಅಂತ 2 ಸಲ ಅಸಹ್ಯ ಕಾಣಿಸ್ತೀರಿ ನೀವು ಅಂತೆಲ್ಲ ಹೇಳ್ತಾನೆ. ಅಲ್ಲಿಂದ ದೇವ್ ಹೋಗ್ಬಿಡ್ತಾನೆ. ದೇವ್ ಹೋದ್ಮೇಲೆ ಪವಿತ್ರ ಒಬ್ಬಳೇ ನಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ದೇವ್ ಬಂದು ಲಾಸ್ಟಿಗೂ ನಗ್ರಲ್ಲ ಅವರು ಖುಷಿ ಆಯಿತು ಅಂತೆಲ್ಲ ಹೇಳಿ ವಾಪಸ್ ಬರ್ತಾನೆ. ವಾಪಸ್ ಬಂದು ನೀವು ನಗ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಲ್ರಿ ಅಂತೆಲ್ಲ ಹೇಳ್ತಾನೆ ಪವಿತ್ರಾಗ. ಅವಾಗ ಪವಿತ್ರ ಸುಮ್ಮನೆ ಇರ್ತಾಳೆ, ಏನು ಹೇಳಲ್ಲ. ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಸಾರಿ ಹೇಳೋದು ಸ್ಮೈಲ್ ಮಾಡಿಸೋದೇ ಒಂದು ಕೆಲಸ ಆಗಿರುತ್ತೆ ಇವತ್ತಿನ ಎಪಿಸೋಡು. ಚೆನ್ನಾಗಿದೆ ಈ ಎಪಿಸೋಡು. ಈ ಕಡೆ ಅಜ್ಜಿ ಬಂದು ಏನೇ ಮಾಡ್ತಾ ಇದೆಯಾ, ದೇವ್ ಏನು ಮಾಡ್ದೆ, ಅಜ್ಜಿ ಸ್ನಾನಕ್ಕೆ ಹೋಗೋದು, ಸರಿ ಬೇಗ ರೆಡಿ ಹಾಕೇಳಿ ಡಾಕ್ಟ್ರ್ ಬರ್ತಾರೆ ಅಂತ ಫೋನ್ ಮಾಡೋದು. ಸರಿ ಅಜ್ಜಿ, ಡಾಕ್ಟ್ರ್ ಬಂದು ಡಾಕ್ಟ್ರೆಲ್ಲ ಚೆಕ್ ಮಾಡ್ತಾರೆ. ಲೆಗ್ ಎಲ್ಲ ಮೂಮೆಂಟ್ ಮಾಡಪ್ಪ ಅಂದರೆ ಲೆಗ್ ಎಲ್ಲ ಮೂಮೆಂಟ್ ಮಾಡ್ತಾರೆ. ಮುಂದೆ ಹ್ಯಾಂಡ್ ಮೂಮೆಂಟ್ ಮಾಡು, ನಿನ್ನ ದೇಶ್ಮುಖ್ ಫ್ಯಾಮಿಲಿಯ ಮಗಪ್ಪ ಹೆಂಗಿರಬೇಕು ಅಂತ ಚಿಕ್ಕಪ್ಪ ಹೇಳ್ದ. ಪರ್ಫೆಕ್ಟ್ ಆಲ್ರೈಟ್ ಆಗಿದ್ದಾನೆ ಇವಾಗ ದೇವ್ ಅಂತೆಲ್ಲ ಹೇಳ್ದ. ರಾಧಿಕಾ, ದೇವ್ ಇವಾಗ ಕಂಪ್ಲೀಟ್ ರಿಕವರ್ ಆಗಿದ್ದಾನೆ ನೋಡಿ ಅಂತೆಲ್ಲ ಹೇಳ್ದ. ಸ್ಮೈಲ್ ಮಾಡ್ತಾಳೆ ಅಷ್ಟೇ, ಏನು ಹೇಳಲ್ಲ. ಎಷ್ಟು ಬೇಗ ರಿಕವರ್ ಆಗಿದೆ ಇಷ್ಟೆಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಪವಿತ್ರನೇ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಅವತ್ತು ಇಂಜೆಕ್ಷನ್ಗೂ ಆದರೆ ಅವಳ ಹುಡುಗಿ ಸ್ಟ್ರಗಲ್, ಐ ಲಿಸನ್ ದ ವೆರಿ ಅಪ್ರಿಷಿಯೇಟ್ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಇಂಜೆಕ್ಷನ್ ಮಾಡ್ರಿ ಇವಾಗ ಎದಕ್ಕೆ ಬೇಕಾಗಿತ್ತು ಅಂಥೇಳಿ ನಮ್ರತಾ ಹೇಳ್ತಾಳೆ. ನಮ್ರತಾ ಹೇಳಿದ್ರು ಇವರು ಕೇಳಲ್ಲ. ಆಮೇಲೆ ಸರಿ ನಾನು ಇನ್ನು ಹೋಗಿ ಬರ್ತೀನಿ ಅಂತ ಡಾಕ್ಟ್ರ್ ಹೇಳಿ ಡಾಕ್ಟ್ರ್ ಹೊರಗಡೆ ಬರೋದು. ಡಾಕ್ಟ್ರು ಹೊರಗಡೆ ಬಂದಾಗ ರಾಧಿಕಾ ಮಧು ಹೇಳ್ತಾಳೆ ಡಾಕ್ಟ್ರಿಗೆ. ಮಧು ಅಂದರೆ ಏನು ರಾಧಿಕಾ ಅಂದರೆ ನನಗೊಂದು ಚಿಕ್ಕ ಕನ್ಫ್ಯೂಸನ್ ಇದೆ. ಏನಂತಂದರೆ ಆ ಇಂಜೆಕ್ಷನ್ ತಂದು ಕೊಟ್ಟಿದ್ದು ಇವ್ರಲ್ವಾ ಅಂತೆಲ್ಲ ಹೇಳ್ತಾರೆ. ನಮ್ರತಾ ಅಲ್ಲ ಇಂಜೆಕ್ಷನ್ ತಂದು ಕೊಟ್ಟಿದ್ದು. ನಿಜ ಹೇಳಬೇಕಂದ್ರೆ ಇಂಜೆಕ್ಷನ್ ತಂದಿದ್ದು ಪವಿತ್ರ. ನಿನ್ನ ಮುಂದೆ ನಮ್ರತಾ ಯಾಕೆ ಸುಳ್ಳು ಹೇಳಿಲ್ಲ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ದೆ. ಇಲ್ಲ ಯಾಕೆ ಸ್ಟೋರಿ ಕ್ರಿಯೇಟ್ ಮಾಡಲಿಲ್ಲ, ನಮ್ರತಾ ನನ್ನ ಮುಂದೆನೇ ಸುಳ್ಳು ಹೇಳಿಲ್ಲ ಅನ್ನೋದು ಇವತ್ತಿನ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.